ಒಂದು ಕಡೆ ಡೀಸೆಲ್ ಪೆಟ್ರೋಲ್ ದರ ಏರಿಕೆ, ಮತ್ತೊಂದು ಕಡೆ ಎಲೆಕ್ಟ್ರಿಕ್ ವಾಹನಕ್ಕೆ ಬೇಡಿಕೆ ಜಾಸ್ತಿ ಆಗಿದೆ. ವಾಹನಗಳತ್ತ ಮುಖ ಮಾಡ್ತಾ ಇದ್ದಾರೆ ವಾಹನ ಸವಾರರು. ಇವಿ ವಾಹನಗಳ ಬುಕಿಂಗ್ ನಲ್ಲಿ 15% ಹೆಚ್ಚಳ ಆಗಿದೆ. ಪೆಟ್ರೋಲ್ ಬಿಸಿನೇ ಬೇಡ, ತಲೆ ಬಿಸಿನೇ ಬೇಡ ಅಂತ ಆ ಬೆಲೆ ಏರಿಕೆಯ ಬಿಸಿಯನ್ನ ತಪ್ಪಿಸಿಕೊಳ್ಳೋದಕ್ಕೆ ಪರ್ಯಾಯ ಮಾರ್ಗ ಕಂಡುಕೊಳ್ತಾ ಇದ್ದಾರೆ. ಅತ್ಯುತ್ತಮ ಮೈಲೇಜ್, ಸುಲಭ ಚಾರ್ಜಿಂಗ್ ಇರೋ ವಾಹನಗಳತ್ತ ಚಿತ್ತ ಹರಿಸ್ತಾ ಇದ್ದಾರೆ. ಇವಿ ಕಷ್ಟ ಅಂತೆ, ಚಾರ್ಜಿಂಗ್ ಎಲ್ಲಿ ಮಾಡೋದು, ಮೇಂಟೆನೆನ್ಸ್ ಕಷ್ಟ ಅಂತೆಲ್ಲ ಮೊದಲಿಗೆ ಯೋಚನೆ ಮಾಡ್ತಾ ಇದ್ರು. ಆದರೆ ಈಗ ಪೆಟ್ರೋಲ್ ಡೀಸೆಲ್ ಟೆನ್ಷನ್ ಏನು ದೇಶ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ತಲೆದೂರ್ತಾ ಇದೆ. ಇವಿಗೆ ಹೋಗ್ಬಿಡೋಣ ಅನ್ನೋ ನಿರ್ಧಾರಕ್ಕೆ ಜನ ಬಂದಿದ್ದಾರೆ. ಪ್ರಧಾನಿ ಮೋದಿ ಕೂಡ ಕರೆ ಕೊಟ್ಟಿದ್ರು, ಎಲೆಕ್ಟ್ರಿಕಲ್ ವಾಹನಗಳು ವಸ್ತುಗಳತ್ತ ಹೆಚ್ಚಿನ ಗಮನ ಕೊಡಿ ಅಂತ. 15% ಏರಿಕೆಯಾಗಿದೆ ಬುಕ್ಕಿಂಗ್ ನಲ್ಲಿ. ಮೊದಲು ಕಾರಣಗಳನ್ನ ಹುಡುಕ್ತಾ ಇದ್ರು ಇವಿ ಬೇಡ ಅನ್ನೋದಕ್ಕೆ, ಈಗ ಕಾರಣಗಳು ತಾನಾಗೆ ಹುಡುಕೊಂಡು ಬಂದಿವೆ. ಪೆಟ್ರೋಲ್ ಡೀಸೆಲ್ ದರ ಮುಂದಿನ ದಿನದಲ್ಲೂ ಏರಿಕೆಯಾಗತ್ತೆ, ಹಾಗಾಗಿ ಇವಿ ಬೆಟರು ಅನ್ನೋ ನಿರ್ಧಾರಕ್ಕೆ ಜನ ಬರ್ತಾ ಇದ್ದಾರೆ. 15% ಏರಿಕೆಯಾಗಿದೆ ಬುಕ್ಕಿಂಗ್ ನಲ್ಲಿ. ಪೆಟ್ರೋಲ್ ದರ ಏರಿಕೆ ಗ್ರಾಹಕರನ್ನ ಕಂಗೆಡಿಸಿದೆ. ಪೆಟ್ರೋಲ್ ದರ ಏರಿಕೆಯಿಂದಾಗಿ ಸಾಕಷ್ಟು ಜನ ವಾಹನ ಸವಾರರು ಇವಾಗ ಎಲೆಕ್ಟ್ರಿಕ್ ವಾಹನಗಳ ಕಡೆ ಮುಖ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಹೇಳಿರೋದು ಇದೇನೆ, ಪೆಟ್ರೋಲ್ ಡೀಸೆಲ್ ಕನ್ಸ್ಯೂಮ್ನ ಕಡಿಮೆ ಮಾಡಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಜಾಸ್ತಿ ಮಾಡಿ ಅಂತ. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಈಗ ಕೇವಲ 1 ವಾರದಿಂದ ಈಚೆಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಬುಕ್ಕಿಂಗ್ ಹಾಗೆ ಎಲೆಕ್ಟ್ರಿಕ್ ವಾಹನಗಳ ಎಂಕ್ವೈರಿ ಕೂಡ ಶೋರೂಮ್ಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯ ನಾವು ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಸಿಂಪಲ್ ಎಲೆಕ್ಟ್ರಿಕ್ ವಾಹನದ ಶೋರೂಮ್ ಮುಂಭಾಗದಲ್ಲಿ ಇದ್ದೀವಿ. ಶೋರೂಮ್ನ ಒಳಭಾಗ ನಾವು ಬಂದು ನೋಡಿದಾಗ ಸಾಕಷ್ಟು ಜನ ಗ್ರಾಹಕರು ಈಗಾಗಲೇ ಬಂದು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥ ಕಂಡುಬರ್ತಿತ್ತು. ಪ್ರತಿನಿತ್ಯ, ಅಂದರೆ ಈ ಹಿಂದೆ ಎಲೆಕ್ಟ್ರಿಕ್ ವಾಹನದ ವಿಚಾರಣೆಗೆ ಬರ್ತಿದ್ದಂತಹ ಗ್ರಾಹಕರಿಗೂ ಇತ್ತೀಚೆಗೆ ಬರ್ತಿರುವಂತಹ ಗ್ರಾಹಕರಿಗೆ ಹಾಗೆ ಬುಕ್ಕಿಂಗಿಗೂ ಕೂಡ ಬಹಳಷ್ಟು ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜೊತೆ ಈ ಶೋರೂಮ್ನ ಮ್ಯಾನೇಜರ್ ಆಗಿರುವಂಥ ಕಿರಣ್ ಅವರಿದ್ದಾರೆ. ಸರ್, ಈ ಹಿಂದೆ ಬುಕ್ಕಿಂಗಿಗೆ ಪ್ರತಿದಿನ ಎಷ್ಟು ಜನ ಬರ್ತಾ ಇದ್ರು, ಇವಾಗ ಎಷ್ಟು ಜನ ಬರ್ತಾ ಇದ್ದಾರೆ? ಮೇಡಮ್, ಫ್ಲೋ ಅಂತೂ ಜಾಸ್ತಿ ಆಗಿದೆ. ನಿಯರ್ಲಿ ನಾನು ಹೇಳಬೇಕು ಅಂತಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 30 to 35% ಜಾಸ್ತಿ ಆಗಿದೆ ಕಂಪೇರೇಟಿವ್ಲಿ. ಲಾಸ್ಟ್ ಮಂತ್ಗೂ ಈ ಮಂತ್ಗೂ ತುಂಬಾ ವ್ಯತ್ಯಾಸಗಳು ಬರ್ತಾ ಇದೆ, ಇಲ್ಲ ಅಂತಲ್ಲ. 1 ವೀಕು ಅಥವಾ 1 ವೀಕ್ ಅಂತ ಬಿಟ್ಟು ಏನು ಹೇಳೋಕ್ಕೆ ಹೋಗಲ್ಲ. ಇದು ಸ್ಟಾರ್ಟ್ ಆಗಿ ಆಲ್ರೆಡಿ ಟ್ರೆಂಡ್ ಸ್ಟಾರ್ಟ್ ಆಗಿ 15 to 20 ಡೇಸಿಂದನೇ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಯಾವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ದು ಬರ್ತಿತ್ತೋ ಆವಾಗಲೇ ಜಾಸ್ತಿ ಈ ಒಂದು ಟ್ರೆಂಡ್ ಜಾಸ್ತಿ ಆಗಿದೆ. ಹೌದು, ನೀವು ಹೇಳಿದ ನಿಜ. ಈ ಪೆಟ್ರೋಲ್ ರೇಟು ಮತ್ತು ಆ ವಾರ್ ಈ ಸಿಚುವೇಶನ್ಸ್ ಯಾವಾಗಿಂದ ಶುರು ಆಗಿದೆಯೋ ಆವಾಗಿಂದನೇ ಇದಕ್ಕೆ ಶಿಫ್ಟ್ ಆಗ್ತಿರೋರು ತುಂಬ ಜನ ಇದ್ದಾರೆ. ಮ್ಯಾನೇಜರ್ ಕಿರಣ್ ಹೇಳ್ತಿರುವಂಥದ್ದು. ಗ್ರಾಹಕರು ಕೂಡ ಇದ್ದಾರೆ, ಸಾಕಷ್ಟು ಜನ ಬಂದು ಎಂಕ್ವೈರಿ ಮಾಡ್ತಿದ್ದಾರೆ. ಕೇಳೋಣ ಸರ್, ಪೆಟ್ರೋಲ್ ವೆಹಿಕಲ್ನ ಬಿಟ್ಟು ಇವಿ ಕಡೆ ಮುಖ ಮಾಡಲಿಕ್ಕೆ ಮುಖ್ಯ ಕಾರಣ ಏನು? ಸ್ಪೆಷಲಿ ಹೇಳೋದಂದರೆ, ಆಲ್ರೆಡಿ ಸರ್ ಹೇಳಿದಂಗೆ ಬೆಂಗಳೂರಲ್ಲಿ ಎಲ್ಲ ಪೆಟ್ರೋಲ್ ಪಂಪಲ್ಲೂ ಆಲ್ರೆಡಿ ಲೈನ್ ಬೀಳ್ತಾ ಇದೆ. ಆ್ಯಂಡ್ ಆಲ್ರೆಡಿ 80 ರೂಪೀಸಿಂದ 90, 102, 106 ಹಾಗೆ ಯಾವಾಗ ನಿಲ್ಲುತ್ತೋ ಗೊತ್ತಾಗಲ್ಲ. ಅದಕ್ಕೆ ಮುಂಚೆ ಎಲೆಕ್ಟ್ರಿಕ್ ವೆಹಿಕಲ್ ಏನು ಪ್ರಾಬ್ಲಮ್ ಇತ್ತಂದರೆ ರೇಂಜು ಕಮ್ಮಿ ಕೊಡ್ತಾಯಿತ್ತು, ದೆನ್ ಏನು ಸುಟ್ಟೋಗೋದು ಅದೆಲ್ಲ ಪ್ರಾಬ್ಲಮ್ ಇತ್ತು. ಇವಾಗ ಟೆಕ್ನಾಲಜಿ ಚೆನ್ನಾಗಿದೆ, ಸೊ ನಮಗೂ ತುಂಬ ಬಳಕೆ ಆಗ್ತಿದೆ. ಅದಕ್ಕೆ ಇವಿನ ಬೆಟರ್ ಅಂತೀನಿ ನಾನು. ಸೊ ಇದು ಗ್ರಾಹಕರು ಹೇಳ್ತಿರುವಂತಹ ಮಾತು. ಈಗಾಗಲೇ ಮನೆಯಲ್ಲಿ ಇರುವಂತಹ ವೆಹಿಕಲ್ಗಳಿಂದ ನಾವು ಸ್ವಿಚ್ ಆಗೋಣ ಇವಿ ವೆಹಿಕಲ್ಗಳಿಗೆ, ಮುಂದಿನ ಫ್ಯೂಚರ್ ಇರುವಂಥದ್ದು ಇವಿ ವೆಹಿಕಲ್ಗಳಲ್ಲೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು 30 to 35% ಎಂಕ್ವೈರಿ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯಿಂದ ಇಂಧನದ ಕನ್ಸ್ಯೂಮ್ ಕಮ್ಮಿ ಆಗುತ್ತೆ, ದೇಶದ ಹೊರೆಯೂ ಕೂಡ ಕಮ್ಮಿ ಆಗುತ್ತೆ. ಸೊ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಿ ಅಂತ ಮೋದಿಯವರು ಹೇಳಿದಂಥ ಸಂದೇಶವನ್ನು ನಮ್ಮ ಜನ ಕೂಡ ಬಹಳನೇ ಗಣನೀಯವಾಗಿ ಪರಿಗಣಿಸಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಎಂಕ್ವೈರಿ ಏರಿಕೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.